ದೇಶ ಏನು ಉದ್ಧಾರ ಆಗಲ್ಲ. ಅದೇ ಈಗ ನೋಡಿ, ಯಾರು ಉದ್ಧಾರ ಆಗಲ್ಲ, ಯಾರಿಗೂ ಒಳ್ಳೇದಲ್ಲ. ಇದು ಇವರ ಒಂದು ಸಿದ್ಧಾಂತ ಇವತ್ತು ದೇಶದ ಒಂದು ರೀತಿ ವೈರತ್ವವನ್ನು ಹೆಚ್ಚು ಮಾಡುವಂಥದ್ದು, ದೇಶ ಹೆಚ್ಚು ಮಾಡುವಂಥ ಒಂದು ರಾಜಕಾರಣ ಬಿಜೆಪಿ ಅನುಸರಿಸ್ತಾ ಇದೆ. ಮತ್ತು ಈ ಯೋಜನೆಯನ್ನು ದುರ್ಬಲನೂ ಮಾಡಿದ್ದಾರೆ. ಒಂದು ಹೆಸರು ಬದಲಾವಣೆ, ಇನ್ನೊಂದು ಇದು ಅನುಷ್ಠಾನ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ತೊಗೊಂಡು ಹೋಗಬೇಕು. ಯಾವ ಒಂದು ಯೋಜನೆ ಕೇಂದ್ರ ಸರ್ಕಾರದ ಪೂರ್ತಿ ಬೆಂಬಲದಿಂದ ಅನುಷ್ಠಾನ ಆಗ್ತಾ ಇತ್ತು, ಅದನ್ನ ಇವತ್ತು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ 60, ರಾಜ್ಯ ಸರ್ಕಾರ 40% ಅಂತ ಮಾಡಿ, ಹೆಚ್ಚು ಕಡಿಮೆ 50-50ನೇ, 60-40 ಏನು ವ್ಯತ್ಯಾಸ, 50. ಅದು ಹೆಸರು ಮಾತ್ರ ಈಗ ನಮ್ಮ ಆಯುಷ್ಮಾನ್ ಯೋಜನೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೆಸರು ಮಾತ್ರ ಮೋದಿ. 75% ದುಡ್ಡು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ, ಕೇಂದ್ರದ ಬರೀ 25% ಅದು ಆಯುಷ್ಮಾನ್ ಭಾರತ್ ಯೋಜನೆ ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು. ಸುಮ್ಮನೆ ಹೆಸರು ಮಾತ್ರ, ಪ್ರಚಾರ ಮಾತ್ರ ಅವ್ರದ್ದು. ಅದೇ ಥರ ಇದರಲ್ಲೂ ಕೂಡ ಇಂಪ್ಲಿಮೆಂಟ್ ಎಲ್ಲಿ ಮಾಡ್ತಾರೆ? ಒಂದು ಕಡೆ ರಾಜ್ಯಕ್ಕೆ ದುಡ್ಡು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲೇ ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟ ಎಲ್ಲ ರಾಜ್ಯಗಳಲ್ಲಿ ಬಂದಿದೆ. ಕೇಂದ್ರ ಎಲ್ಲ ದುಡ್ಡು ಅವ್ರು ತಗೊಳ್ತಾ ಇದ್ದಾರೆ. ಮತ್ತು ಕೊಡೋ ದುಡ್ಡನ್ನು ಕೂಡ ಈ ಥರ ಕಂಡೀಷನ್ ಹಾಕ್ಬಿಟ್ಟು ಯೋಜನೆ ಸುಮ್ಮನೆ ಏನೇನು ಕಂಡೀಷನ್ ಹಾಕಿದ್ರೆ ನೋಡಿದ್ರೆ ಯೋಜನೆ ಅನುಷ್ಠಾನ ಆಗೋದಿಲ್ಲ. ಯಾವ ರಾಜ್ಯ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ, ಯಾಕೆಂದ್ರೆ ಅವ್ರಿಗೆ ಖರ್ಚು ಆಗಬಾರ್ದು ಈ ಯೋಜನೆ. ಮೊದಲೇ ನರೇಂದ್ರ ಮೋದಿ ಅವರು ಪ್ರಥಮ ಭಾಷಣ ಅವ್ರು ಏನು ಹೇಳಿದ್ರು, ಈ ನರೇಗಾ ಯೋಜನೆ ಅತ್ಯಂತ ಒಂದು ಕಳಪೆ ಯೋಜನೆ ಇದು ಅಂತ ಹೇಳಿ ಅದನ್ನ ಭಾಳ ಟೀಕೆ ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಎಷ್ಟು ಒಳ್ಳೆ ಯೋಜನೆ ಅಂತ ಹೇಳಿ ಅನಿವಾರ್ಯವಾಗಿ ಮಾಡಲೇಬೇಕು. ಅದೇ ಈಗ ಅದನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಸೊ ಮಹಾತ್ಮ ಗಾಂಧಿ ಹೆಸರು ಕೂಡ ಅವ್ರಿಗೆ ಯಾವತ್ತೂ ಕೂಡ ಪ್ರೀತಿ ಪ್ರೇಮ ಇಲ್ಲ. ಇವತ್ತು ಯೋಜನೆ ಬಗ್ಗೆನೂ ಕೂಡ ಅವ್ರಿಗೆ ಒಂದು ನಕಾರಾತ್ಮಕ ಮನೋಭಾವ. ಸಾಮಾಜಿಕ ನ್ಯಾಯ ಕೊಡುವಂಥ ದೊಡ್ಡ ಯೋಜನೆ ಆಗಿತ್ತು, ಬಡತನದಿಂದ ಹೊರಗೆ ಬರ್ತಕ್ಕಂಥ ದೊಡ್ಡ ಯೋಜನೆ ಆಗಿತ್ತು. ಗ್ರಾಮೀಣ ಭಾಗದ ಒಂದು ಕಾರ್ಮಿಕ ವರ್ಗಕ್ಕೆ ಏನು ಮಿನಿಮಮ್ ವೇಜಸ್ ಹೆಚ್ಚಾಯಿತು ಅದು ಈ ಯೋಜನೆಯಿಂದಲೇ. ಅವ್ರ ಕೂಲಿ, ನ್ಯಾಯಯುತವಾದ ಕೂಲಿ ಸಿಗೋದಕ್ಕೆ ಕಾರಣ ಈ ಯೋಜನೆ ಆಯಿತು. ಇವತ್ತು ನೋಡಿ ಏನು ಇವ್ರಿಗೆಲ್ಲ ಏನು ಹೇಳೋದು ನಾವು? ಇವತ್ತು ದೇಶದಲ್ಲಿ ಸರ್ವಾಧಿಕಾರ ಧೋರಣೆ ಮತ್ತು ಎಲ್ಲವನ್ನು ಕೂಡ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅದು ಇವತ್ತು ನಾವು ಇದನ್ನು ಫೈಟ್ ಮಾಡಲೇಬೇಕು. ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಹೋರಾಟ ಮಾಡ್ತಾರೆ.